ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1ರ ಭೂಗೋಳಕ್ಕೆ ಸಂಬಂಧಪಟ್ಟಂತೆ 2ನೇ ಪಾಠ ಇದೆ. ಇದು ಭಾರತದ ಮೇಲ್ಮೈ ಲಕ್ಷಣಗಳು ಅಂತಕ್ಕಂಥ ಪಾಠದ ವಿಡಿಯೋವನ್ನು ತಂದಿದ್ದೀನಿ. ಈ ಭೂಗೋಳದ ಮೊದಲ ಪಾಠ ಆಗಿರ್ತಕ್ಕಂಥ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣದ ಕುರಿತಕ್ಕಂಥ ಪಾಠದ ಲಿಂಕ್ಗಳನ್ನ ಇಲ್ಲಿ ಮೇಲೆ ಕಾಣ್ತಕ್ಕಂಥ ಐ ಬಟನ್ ಮೇಲೆ ಒತ್ತಿದ್ರೆ ತಾವು ಆ ವಿಡಿಯೋವನ್ನ ನೋಡಬಹುದು. ಅಷ್ಟೇ ಅಲ್ಲದೆ ಎಲ್ಲ 7, 8, 9, 10ನೇ ತರಗತಿಯ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ಗಳನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ತಾವು ಅವುಗಳನ್ನ ನೋಡಬಹುದು. ವಿದ್ಯಾರ್ಥಿಗಳೇ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ. ವಿಡಿಯೋದ ಕುರಿತಾಗಿರ್ತಕ್ಕಂಥ ಒಟ್ಟಾರೆ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಸಂದೇಹಗಳನ್ನ ಸಹಿತ ತಾವುಗಳು ಕಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಲು ಸಹಿತ ಮರೆಯದಿರಿ. ಹಾಗಾದ್ರೆ ಇವತ್ತು ಶುರು ಮಾಡೋಣ 2ನೆಯ ಪಾಠ, ಭಾರತದ ಮೇಲ್ಮೈ ಲಕ್ಷಣಗಳು ಪಾಠದ ಪ್ರಶ್ನೋತ್ತರಗಳ ಒಂದು ಸರಣಿಯಲ್ಲಿ. ಪ್ರಶ್ನೆ 1 ಬಂತು, ಬಿಟ್ಟಿರುವ ಸ್ಥಳಗಳನ್ನ ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡುವುದಿದೆ. ಅಂದ್ರೆ ಕೆಲವೊಂದಿಷ್ಟು ಅಪೂರ್ಣ ಹೇಳಿಕೆಗಳಿದಾವೆ, ಅವುಗಳನ್ನ ಸಂಬಂಧಪಟ್ಟಿರ್ತಕ್ಕಂಥ ಒಂದೊಂದು ಪದಗಳನ್ನ ತಾವು ತುಂಬಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಪೂರ್ಣವನ್ನ ಮಾಡಬಹುದು. ಮೊದಲ ಬತ್ತು, ಮಹಾ ಹಿಮಾಲಯ ಸರಣಿಗಳನ್ನ ಡ್ಯಾಶ್ ಎಂತಲೂ ಕರೆಯುತ್ತಾರೆ. ಮಹಾ ಹಿಮಾಲಯ ಸರಣಿಗಳಿಗಿರ್ತಕ್ಕಂಥ ಇನ್ನೊಂದು ಹೆಸರೇ ಹಿಮಾದ್ರಿ ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. ಪ್ರಶ್ನೆ 2 ಬಂತು, ಒಳ ಹಿಮಾಲಯಗಳನ್ನು ಡ್ಯಾಶ್ ಎಂತಲೂ ಕರೆಯುವರು. ಒಳ ಹಿಮಾಲಯಗಳಿಗಿರ್ತಕ್ಕಂಥ ಇನ್ನೊಂದು ಹೆಸರು ಹಿಮಾಚಲ ಸರಣಿ ಅಂತ ಕರೀತಾರೆ. ಪ್ರಶ್ನೆ 3 ಬಂತು, ದಕ್ಷಿಣ ಭಾರತದಲ್ಲಿ ಡ್ಯಾಶ್ ಯು ಅತಿ ಎತ್ತರವಾದ ಶಿಖರ. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅತಿ ಎತ್ತರವಾದ ಶಿಖರ ಯಾವುದಪ್ಪ ಅಂದ್ರೆ ಅದುವೇ ಅನೈಮುಡಿ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ಬಂತು, ಪ್ರಶ್ನೆ ಸಂಖ್ಯೆ 4, ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಬೆಟ್ಟಗಳಲ್ಲಿ ಸಂಧಿಸುತ್ತವೆ. ಹಾಗಾದ್ರೆ ಈ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಎರಡೂ ಕೂಡ ಎಲ್ಲಿ ಬಂದು ಸಂಧಿಸ್ತವೆ, ಯಾವ ಒಂದು ಸ್ಥಳದಲ್ಲಿ ಅಂದ್ರೆ ಅದುವೇ ನೀಲಗಿರಿ ಅಂತಕ್ಕಂಥದ್ದಲ್ಲಿ ಬಂದು ಏನ್ ಮಾಡ್ತಾವಪ್ಪ ಅಂದ್ರೆ ಸಂಧಿಸ್ತವೆ. ಪ್ರಶ್ನೆ 5 ಬಂತು, ಉತ್ತರ ಮಹಾಮೈದಾನವು ಡ್ಯಾಶ್ ಮಣ್ಣಿನಿಂದ ಆವರಿಸಿದೆ. ಉತ್ತರ ಮಹಾಮೈದಾನವು ಮೆಕ್ಕಲು ಮಣ್ಣಿನಿಂದ ಏನಾಗದಪ್ಪ ಅಂದ್ರೆ ಬಹಳಷ್ಟು ಆವೃತ್ತವನ್ನ ಗೊಂಡಿದೆ. ಇಷ್ಟಿತ್ತು 5 ಪ್ರಶ್ನೆಗಳು ಬಿಟ್ಟ ಸ್ಥಳಗಳ ಒಂದು ಮಾದರಿಯ ತುಂಬುವುದರಲ್ಲಿದ್ದವು. ಮುಂದಿನ ಹೋಗುವ. ಮುಂದೆ ಬತ್ತು, ಗುಂಪುಗಳಲ್ಲಿ ತಾವುಗಳು ಚರ್ಚೆಯನ್ನ ಮಾಡಬೇಕು. ಚರ್ಚೆಯನ್ನ ಮಾಡಿದ ನಂತರ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಪ್ರಶ್ನೆ 1 ಬತ್ತು, ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು? ಹಾಗಾದ್ರೆ ಭಾರತದಲ್ಲಿರ್ತಕ್ಕಂಥ ಮುಖ್ಯವಾಗಿ 4 ಪ್ರಾಕೃತಿಕ ವಿಭಾಗಗಳನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕಾಣ್ತೀವಿ. ಅದುವೇ ಮೊದಲನೇದಾಗಿರ್ತಕ್ಕಂಥದ್ದು ಉತ್ತರದ ಪರ್ವತಗಳು, 2 ಉತ್ತರದ ಮೈದಾನಗಳು, 3 ಪರ್ಯಾಯ ಪ್ರಸ್ಥಭೂಮಿ ಮತ್ತು 4ನೇದು ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಈ 4 ಏನಿದಾವಪ್ಪ ಅಂತಂದ್ರೆ ಭಾರತದ ಪ್ರಾಕೃತಿಕ ವಿಭಾಗಗಳಿದಾವೆ. ಅವುಗಳ ಮೇಲ್ಮೈ ಲಕ್ಷಣವನ್ನು ಆಧರಿಸಿ ಈ ವರ್ಗೀಕರಣವನ್ನ ಮಾಡಿದೀವಿ. 2ನೇದು ಬಂತು, ಉತ್ತರದ ಮೈದಾನಗಳು ಹೇಗೆ ರಚನೆಯಾಗಿವೆ. ಹಾಗಾದ್ರೆ ಉತ್ತರದ ಮೈದಾನಗಳ ರಚನೆ ಆಗಿರತಕ್ಕಂಥ ವಿಧವನ್ನ ತಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಬರಿಬೇಕು. 1ನೇದು, ಈ ಉತ್ತರದ ಮೈದಾನಗಳು ಹಿಮಾಲಯ ಪರ್ವತಗಳು ಮತ್ತು ಹಿಮಾಲಯ ಪ್ರಸ್ಥಭೂಮಿಯ ನಡುವೆ ಏನ್ ಮಾಡಿದಪ್ಪ ಅಂದ್ರೆ ವಿಸ್ತರಿಸಿಕೊಂಡಿದೆ. 2ನೇದು, ಅಷ್ಟೇ ಅಲ್ಲದೆ ಈ ಉತ್ತರದ ಮೈದಾನಗಳು ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ಈ 3 ನದಿಗಳ ಸಂಚಯನ ಕಾರ್ಯದಿಂದ ಏನಾಗದಪ್ಪ ಅಂದ್ರೆ ನಿರ್ಮಾಣಗೊಂಡಿದೆ. ಆಮೇಲೆ ಇದು ಮುಖ್ಯವಾಗಿ ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಹರಡಿಕೊಂಡಿದೆ. ಆಮೇಲೆ ಒಟ್ಟಾರೆ ಇದು 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನ ಏನ್ ಮಾಡಿದೆಪ್ಪ ಅಂದ್ರೆ ಆವರಿಸಿಕೊಂಡಿದೆ. ಹೇಳಬಹುದು ಇದು ಸಮತಟ್ಟಾದ ವಲಯ ಆಗಿದೆ. ಆಮೇಲೆ ಈ ಉತ್ತರದ ಮೈದಾನದಲ್ಲಿ ಎಲ್ಲಿಯೂ ಕೂಡ ಕಲ್ಲುಗಳು ಏನಾಗುವುದಿಲ್ಲಪ್ಪ ಅಂದ್ರೆ ಕಂಡು ಬರುವುದಿಲ್ಲ. ಇಷ್ಟೊಂದು ಪ್ರಸ್ಥಭೂಮಿ ಮೈದಾನ ಈ ಕ್ಷೇತ್ರ ಏನಾಗದಪ್ಪ ಅಂದ್ರೆ ಹರಡಿಕೊಂಡಿದೆ. ಮುಂದಿನ ಪ್ರಶ್ನೆ ಬತ್ತು, ಶಿವಾಲಿಕ್ ಬೆಟ್ಟಗಳ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. ಹಾಗಾದ್ರೆ ಶಿವಾಲಿಕ್ ಬೆಟ್ಟಗಳ ಬಗ್ಗೆ ಏನ್ ಬರೀಬಹುದು? ಮೊದಲನೇದಾಗಿರ್ತಕ್ಕಂಥದ್ದು, ಇದು ಪ್ರಧಾನ ಹಿಮಾಲಯ ದಕ್ಷಿಣ ಭಾಗದಲ್ಲಿದೆ. ಅಂದ್ರೆ ಇದು ಮುಖ್ಯವಾಗಿ ಹಿಮಾಲಯದ ಹೊರಗಿನ ಅಥವಾ ಪಾದ ಭಾಗದ ಸರಣಿ ಅಂತ ಹೇಳ್ತೀವಿ. ಆಮೇಲೆ ಇದು ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಬೆಟ್ಟಗಳು. ಆಮೇಲೆ ಈ ಬೆಟ್ಟಗಳು ಬಹಳಷ್ಟು ಕಡಿಮೆ ಎತ್ತರವನ್ನು ಏನ್ ಮಾಡಿದಾವಪ್ಪ ಅಂದ್ರೆ ಹೊಂದಿದಾವೆ. ಅದು ಹಿಮಾಲಯದ ಭಾಗಗಳಲ್ಲಿ ಅಂದರೆ ಸಾಮಾನ್ಯವಾಗಿ 600ರಿಂದ 15 ಮೀಟರ್ ಮತ್ತು ಅಗಲ 15ರಿಂದ 150 ಕಿಲೋಮೀಟರ್ ಅಂತ ಹೇಳ್ತಾರೆ. ಆಮೇಲೆ ಇದು ಮುಖ್ಯವಾಗಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಅರುಣಾಚಲ ಪ್ರದೇಶದ ರಾಜ್ಯವರೆಗೆ ಹಮ್ಮಿಕೊಂಡಿದೆ. ಆಮೇಲೆ ಇವು ಕೂಡ ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಹೊಂದಿದ್ದು
ಅವುಗಳಿಗೆ ಡೂನ್ಸ್ ಅಂತ ಕರೀತಾರೆ. ಅಲ್ಲದೆ ಇವುಗಳು ಶೀತ ಗಾಳಿಯನ್ನು ತಳಿತವೆ. ಆಮೇಲೆ ಅಧಿಕ ಮಳೆಯಾಗಲು ಕೂಡ ನೆರವಾಗಿದ್ದಾವೆ ಶಿವಾಲಿಕ್ ಬೆಟ್ಟಗಳು. ಪ್ರಶ್ನೆ 4ಕ್ಕೆ ಹೋಗುವ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಿರುವ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಬರೆಯಿರಿ. ಇಲ್ಲಿ ಪೂರ್ವ ಘಟ್ಟಗಳಿಗೂ ಮತ್ತು ಪಶ್ಚಿಮ ಘಟ್ಟಗಳಿಗಿರ್ತಕ್ಕಂಥ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಮಾಡಿ ತಾವು ಏನ್ ಮಾಡ್ಬೇಕಾಗದಪ್ಪ ಅಂತಂದ್ರೆ ಬರಿಬೇಕಾಗದ. ನೋಡೋಣ. ಒಂದೇದೇನಪ್ಪ ಅಂದ್ರೆ ಈ ಪೂರ್ವ ಘಟ್ಟಗಳು ನಿರಂತರ ಸರಣಿಗಳಾಗಿದ್ದರೆ ಪಶ್ಚಿಮ ಘಟ್ಟಗಳು ಏನಾಗಿಲ್ಲಪ್ಪ ಅಂದ್ರೆ ಇವು ನಿರಂತರ ಸರಣಿಗಳು ಆಗಿಲ್ಲ. ಎರಡನೇದು, ಪೂರ್ವ ಘಟ್ಟಗಳು ಒಟ್ಟಾರೆಯಾಗಿ ತಾಪಿ ನದಿ ಕಣಿವೆಯಿಂದ ಹಿಡಿದು ಕನ್ಯಾಕುಮಾರಿ ಭೂಶಿರದವರೆಗೆ ಹಬ್ಬಿಕೊಂಡ್ರೆ ಪಶ್ಚಿಮ ಘಟ್ಟಗಳು ಭಾರತದ ಪೂರ್ವ ಕರಾವಳಿಗೆ ಹೊಂದಿಕೊಂಡಂತೆ ಏನ್ ಮಾಡೋದಪ್ಪ ಅಂದ್ರೆ ವಿಸ್ತರಿಸಿಕೊಂಡಿದೆ. ಮೂರನೇದು, ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವನ್ನು ಹೊಂದಿದ್ದರೆ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳಿಗೆ ನಾವು ಹೋಲಿಕೆಯನ್ನು ಮಾಡಿದಾಗ ಅಷ್ಟು ಎತ್ತರವಾಗಿ ಇವು ಬೆಳೆದಿಲ್ಲ. ನಾಲ್ಕನೇದು ಹೇಳ್ತಾರೆ, ಪೂರ್ವ ಘಟ್ಟದಲ್ಲಿರ್ತಕ್ಕಂಥ ಎತ್ತರದ ಶಿಖರ ಅನೈಮುಡಿ ಆದ್ರೆ ಪಶ್ಚಿಮ ಘಟ್ಟದ ಎತ್ತರದ ಶಿಖರ ಯಾವ್ದು ಬರ್ತದಪ್ಪ ಅಂದ್ರೆ ಆರ್ಮಕೊಂಡ್ ಅಂತ ಬರ್ತದ. ಸೊ ಇವು ಮುಖ್ಯವಾಗಿರ್ತಕ್ಕಂಥ ಹೋಲಿಕೆ ಮತ್ತು ವ್ಯತ್ಯಾಸಗಳಲ್ಲಿ ಬರ್ತಕ್ಕಂಥದ್ದು. ಮುಂದೆ ಉತ್ತರ ಪರ್ವತಗಳ ಪ್ರಾಮುಖ್ಯತೆಯನ್ನ ತಿಳಿಸಿರಿ. ಏನು ಉತ್ತರ ಪರ್ವತಗಳಿಂದ ನಮ್ಗೇನು ಉಪಯೋಗ ಅದಪ್ಪ ಅಂತಂದ್ರ, ಒಂದೇದು, ಈ ಉತ್ತರದ ಪರ್ವತಗಳು ನೈಸರ್ಗಿಕ ಗಡಿಗಳಾಗಿದ್ದು ಶೀತ ಗಾಳಿಯನ್ನ ನಿಯಂತ್ರಣವನ್ನ ಮಾಡ್ತವೆ. ಮುಖ್ಯವಾಗಿ ಒಂದು ರಕ್ಷಣಾ ಗೋಡೆಯಾಗಿ ಕೆಲಸವನ್ನ ಮಾಡ್ತವೆ. ಅಷ್ಟೇ ಅಲ್ಲದೆ ಇವು ಮಧ್ಯ ಏಷ್ಯಾದಿಂದ ಬರ್ತಕ್ಕಂಥ ತಂಪಾದ ಗಾಳಿಯನ್ನ ನಿಯಂತ್ರಣ ಮಾಡಲಿಕ್ಕೆ ಉತ್ತರದ ಪರ್ವತಗಳು ಸಹಕಾರಿ ಆಗಿದ್ದಾವೆ. ಎರಡನೇದು, ಅಧಿಕ ಮಳೆ ಆಗಲು ಸಹಕಾರಿಯಾಗಿವೆ. ಇವೇನ್ ಮಾಡ್ತಾವಪ್ಪ ಅಂದ್ರೆ ಮಳೆ ಮಾರುತಗಳನ್ನ ತಡಿತಾವೆ ಮತ್ತು ಹೆಚ್ಚಿನ ಮಳೆ ಬರಲಿಕ್ಕೆ ಕಾರಣ ಆಗಿದ್ದಾವೆ ಉತ್ತರದ ಪರ್ವತಗಳು. ಮೂರನೇದು, ನೆಡು ತೋಟದ ಬೆಳೆ ಅಂತಂದ್ರೆ ಚಹಾ ಅಂತ ಹೇಳ್ತೀವಿ. ಓಕೆ, ಈ ನೆಡು ತೋಟದ ಬೆಳೆಗಳಿಗೆ ಈ ಉತ್ತರ ಪರ್ವತಗಳು ಬಹಳಷ್ಟು ನೆರವಾಗಿದ್ದಾವೆ. ನಾಲ್ಕನೇದು ಬಂತು, ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಖನಿಜಗಳ ಉಗ್ರಾಣವೇ ಈ ಉತ್ತರ ಪರ್ವತಗಳಿದ್ದಾವೆ. ಅಮೂಲ್ಯವಾಗಿರ್ತಕ್ಕಂಥ ಖನಿಜಗಳು ಇಲ್ಲಿ ಏನಾಗ್ತವಪ್ಪ ಅಂದ್ರೆ ಹೇರಳ ಪ್ರಮಾಣದಲ್ಲಿ ಈ ಒಂದು ಉತ್ತರ ಪರ್ವತಗಳ ಪ್ರದೇಶಗಳಲ್ಲಿ ಕಾಣ್ತೀವಿ. ಕಡೆಗೆ ಇರ್ತಕ್ಕಂಥದ್ದು, ಇಲ್ಲಿ ಬಹಳಷ್ಟು ನದಿಗಳು ಹುಟ್ಟಿಕೊಂಡಿರೋದ್ರಿಂದ ಇಲ್ಲಿ ಹೆಚ್ಚಿನ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸೂಕ್ತವಾಗಿರ್ತಕ್ಕಂಥ ಪ್ರದೇಶ ಆಗ್ತದ. ಹೆಚ್ಚು ಜಲ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಸಹಿತ ಮಾಡಬಹುದು. ಇದು ಇತ್ತು ಉತ್ತರ ಪರ್ವತಗಳ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ಪಾಠದ ವಿಡಿಯೋ. ಸೊ ಒಟ್ಟಾರೆಯಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪ್ಲೇಲಿಸ್ಟ್ಗಳ ಲಿಂಕ್ ಅನ್ನ ಮೇಲೆ ಇರ್ತಕ್ಕಂಥ ಐ ಬಟನ್ ಅಲ್ಲಿ ತಾವುಗಳು ಕ್ಲಿಕ್ ಮಾಡಿ ನೋಡಬಹುದು. ತಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ವಿಡಿಯೋದ ಕುರಿತಾಗಿರ್ತಕ್ಕಂಥ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಮಾಡಿ. ಇದು ಕೇವಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಉಪಯೋಗವಾಗಿರ್ತಕ್ಕಂಥ ವಿಡಿಯೋ ಅಲ್ಲ. ಇದು ನೀವು ಬರೀತಕ್ಕಂಥ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಬಹುದು ಅಥವಾ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ಬುದ್ಧಿಮತ್ತೆಗೆ ಇವೆಲ್ಲ ಪಾಠದ ವಿಷಯಾಂಶಗಳು ತಮಗೆ ಜ್ಞಾನ ಬೇಕೇ ಬೇಕು. ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಪೊಲೀಸ್ ನೇಮಕಾತಿ ಆಗಿರ್ಬೋದು, KRTET ಆಗಿರ್ಬೋದು, CTET ಆಗಿರ್ಬೋದು, KAS IAS ಪ್ರಿಲಿಮ್ಸ್ ಪರೀಕ್ಷೆಗಳಿಗೆ ಸೊ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿಯನ್ನ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳ ಜ್ಞಾನ ನಮಗೆ ಅತಿ ಅವಶ್ಯಕ. ಎಲ್ಲ ಒಂದು ವಿಷಯಗಳನ್ನು ತಾವುಗಳು ಅರಿತುಕೊಂಡಿದ್ರೆ ತಮಗೆ ಬಹಳಷ್ಟು ಸಹಕಾರಿ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಶೇಷವಾಗಿ SSLC ತರಗತಿ ವಿದ್ಯಾರ್ಥಿಗಳು ಈ ವಿಡಿಯೋವನ್ನ ಒಂದೆರಡು ಸಾರಿ ತಾವುಗಳು ಕೇಳಿದ್ರೆ ಸಾಕು. ಪಾಠದಲ್ಲಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳು ತಮ್ಗೆ ಏನಾಗ್ತಾವಪ್ಪ ಅಂದ್ರೆ ಕಂಠಸ್ಥನೇ ಆಗಿಬಿಡ್ತವೆ. ಸೊ ಬಹಳಷ್ಟು ಸಮಯವನ್ನ ಅಪವ್ಯಯ ಮಾಡೋದಕ್ಕಿಂತನೂ ಸೊ ಈ ತನಗಿರ್ತಕ್ಕಂಥ ವಿಡಿಯೋಗಳನ್ನ ಕೇಳೋದಾಗಿರ್ಬೋದು, ಇವುಗಳ ಒಂದು ನೆರವಿನಿಂದ ಅಧ್ಯಯನವನ್ನ ಮಾಡೋದ್ರಿಂದ ಸಮಯದ ಉಪಯೋಗನೂ ಆಗತ್ತೆ. ತಾವುಗಳು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಸಹಿತನೂ ಕೂಡ ಗಳಿಸಬಹುದು. ಬರೀ ಸಮಾಜ ವಿಜ್ಞಾನ ಅಷ್ಟೇ ಅಲ್ಲದೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಡಿಯೋಗಳು, ಸುಮಾರು 475ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ನಾನು ಈ ಸಮಯದಲ್ಲಿ ಏನ್ ಮಾಡಿದ್ದೀನಪ್ಪ ಅಂದ್ರೆ ಅಪ್ಲೋಡ್ ಅನ್ನ ಮಾಡಿದ್ದೀನಿ. ತಾವು ಅವುಗಳನ್ನ ನೋಡ್ಬೋದು. ತಮಗೆ ಇಷ್ಟ ಆತಂದ್ರೆ ತಾವುಗಳನ್ನ ಲೈಕ್ ಮಾಡ್ಬೋದು ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಯಾಕಂದ್ರೆ ನೀವು ಕೊಡ್ತಕ್ಕಂಥ ಒಂದು ಲೈಕ್ ಆಗಿರ್ಬೋದು, ನೀವು ಕೊಡ್ತಕ್ಕಂಥ ಒಂದು ಸಬ್ಸ್ಕ್ರೈಬರ್ ಆಗಿರ್ಬೋದು, ಒಂದು ಕಮೆಂಟ್, ಅದುವೇ ನಮಗೆ ಮೋಟಿವೇಶನ್. ಅವುಗಳಿಂದ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇನ್ನಷ್ಟು ಹೆಚ್ಚಿನ ಒಂದು ಗುಣಮಟ್ಟದ ವಿಡಿಯೋಗಳನ್ನು ಮಾಡ್ಬೋದು ಅಥವಾ ವಿಷಯಗಳನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ನನಗಂತೂ ಖಂಡಿತ ರೀತಿಯಾಗಿರ್ತಕ್ಕಂಥ ಭರವಸೆ ಇದೆ. ಪಾಠದಲ್ಲಿರ್ತಕ್ಕಂಥ ಎಲ್ಲಾ ವಿಷಯಾಂಶಗಳನ್ನ ತಮ್ಮ ಮುಂದೆ ಸರಳವಾಗಿ ಮನಮುಟ್ಟುವ ರೀತಿಯಲ್ಲಿ ನಾನು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಇದು ಪ್ರಶ್ನೋತ್ತರಗಳ ವಿಡಿಯೋಗಳಿದಾವೆ. ಸೊ ನೋಟ್ಸ್ನ ವಿಡಿಯೋಗಳು ಸಪರೇಟ್ ಆಗಿ ನಾನು ಅಪ್ಲೋಡ್ಗಳನ್ನ ಮಾಡ್ತೀನಿ. ಅಲ್ಲಿಯವರೆಗೂ ತಾವುಗಳು ಕಾಯಬೇಕು. ಸೊ ಮೊದಲಿಗೆ ಪ್ರಶ್ನೋತ್ತರಗಳ ಸರಣಿಯನ್ನು ಪೂರ್ಣಗೊಳಿಸ್ತೀನಿ. ಎಲ್ಲ ಭಾಗ 1 ಮತ್ತು ಭಾಗ 2ರ ಪ್ರಶ್ನೋತ್ತರಗಳ ಸರಣಿಗಳ ಪೂರ್ಣಗೊಂಡ ನಂತರನೇ ಸೊ ನಾವುಗಳು ನೋಟ್ಸ್ನ ವಿಷಯ ಕಡೆಗೆ ಬರೋಣ. ಸೊ ಸಿಗುವ ಮತ್ತೆ ಹೊಸ ಪಾಠಗಳ ವಿಡಿಯೋ